ಎಲ್ಲ ಸಿಗ್ನೇಚರ್ ಅವತ್ತು ಮಾಡಿಬಿಟ್ಟಿದ್ರು ಅಂತ ಕಾಣಿಸುತ್ತೆ ಸಂವಿಧಾನಕ್ಕೆ. ಈ ಟೈಮ್ ಆಯಿತು 6 ಗಂಟೆ ಅಷ್ಟೊತ್ತಿಗೆ ಮುಗಿದಿತ್ತು. ನಂತರ ಇನ್ನೊಂದು ತಿಂಗಳಲ್ಲಿ ಅದು ಅಧಿಕೃತವಾಗಿ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಅಡಾಪ್ಟ್ ಆಗಿರುವಂಥದ್ದು. ಆ ಎಲ್ಲ ಪೂರ್ವ ಸೂರಿಗಳಿಗೆ ನಮಗೆ ಸ್ವಾತಂತ್ರ್ಯ ತರಿಸಿದ ಮಹಾತ್ಮ ಗಾಂಧಿ ಆದಿಯಾದಿಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ನಮಗೆ ಸ್ವಾತಂತ್ರ್ಯ ತರಿಸ್ಕೊಟ್ಟಂತಹ ಪೂರ್ವ ಸೂರಿಗಳಿಗೂ ನಮಸ್ಕಾರ. ನಾವು ಅದೇ ಹೇಳ್ತೀವಿ, ನಾವು ಸಂವಿಧಾನ ಅಂದರೆ ವಿಧಾನ, ಸಮ್ ಅಂದರೆ ನಮಗೆ ಕೊಟ್ಟುಕೊಂಡ ವಿಧಾನ ಅಂದರೆ ಮಾರ್ಗ. ಹೇಗೆ ನಾವು ನಡಿಬೇಕು, ಹೇಗೆ ನಡಿಬಾರ್ದು ಅದು ಇರುತ್ತೆ. ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಸಂವಿಧಾನದಲ್ಲಿ ಅದೆಲ್ಲ ಅವರು ಏನು ಸಂವಿಧಾನ ಕೊಡ್ತಾರೆ. ನಂತರದಲ್ಲಿ ರಾಜ್ಯಗಳು ಮತ್ತು ಕನ್ಕರೆಂಟ್ ಲಿಸ್ಟ್ಗಳಾಗ್ತವೆ. ಮತ್ತು ಇಲ್ಲಿಯ ಸಂಘ ಸಂಸ್ಥೆಗಳು ಅದನ್ನು ಕಾಯ್ದೆಗಳನ್ನ ನಿಯಮಗಳನ್ನ ರೂಪಿಸ್ಕೊಡ್ತವೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲ ನಡೆಯುವಂಥದ್ದು ಎಲ್ಲ ಸಂವಿಧಾನದ ಅಡಿನೇ. ಅದು ದೊಡ್ಡ ಫ್ರೇಮ್. ಆ ಫ್ರೇಮ್ ಅಡಿನಲ್ಲೇ ನಾವೆಲ್ಲ ಇರುವಂಥದ್ದು. ನಮಗೆ ನಾವು ಕೊಟ್ಟುಕೊಂಡಂತಹ ಒಂದು ಸಂವಿಧಾನ ಮಾರ್ಗ ಅದನ್ನೇ ಸಂವಿಧಾನ ಅಂತ ಹೇಳುವಂಥದ್ದು. ಇನ್ನೊಂದು ಹೇಳೋದು ಅಂದರೆ ಈ ಆಗಸ್ಟ್ 47ಕ್ಕೆ ನಮಗೆ ಈ ಸ್ವಾತಂತ್ರ್ಯ ದೊರಕಿತು. ಅಂದರೆ ಹಾಗೆ ಒಂದು ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡೋಕ್ಕಾಗಲ್ಲ. ಪಾಪ ಸೂಕ್ತ ಇದು ಇರುತ್ತೆ, ಒಂದು 11 ದಿವಸ ಯಾವುದೇ ಶುಭ ಕಾರ್ಯ ಮಾಡೋ ಹಾಗಿಲ್ಲ. ಆಮೇಲೆ ಸ್ವಲ್ಪ ಬಲವಾಗಬೇಕು ಮಗು. ತಂದೆ ತಾಯಿ ಬಾಣಂತನದಿಂದ ಆಕೆಯನ್ನು ಚೇತರಿಸ್ಕೋಬೇಕು. ಒಂದು 3 ತಿಂಗಳು ನಡೆಯುತ್ತೆ ನಾಮಕರಣ ಮಾಡಬೇಕಾದ್ರೆ. ಹಾಗೆ ದೇಶ ಏನೋ ಜನ್ಮ ತಾಳ್ತು 47 ಆಗಸ್ಟ್ 15ಕ್ಕೆ. ಆದರೆ ಅದಕ್ಕೆ ನಾಮಕರಣ ಮಾಡಬೇಕು. ನಾಮಕರಣ ಅಂತ ಹೇಳಿದ್ರೆ ಸಂವಿಧಾನ ಹೇಗೆ ನಾವು ಒಂದು ವಿಧಾನವನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋಕ್ಕೆ ಹಿಡಿತು ಅಷ್ಟು ವರ್ಷ, 3 ವರ್ಷ ಸಮರ್ಥವಾಗಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ನಾನು ಅದೇ ತಮಾಷೆಗೆ ಹೇಳ್ತೀನಿ, 7 ಜನ ಏನು ಹೇಳಿದ್ರು ಅದರಲ್ಲಿ 2 ಬಿಟ್ಟರೆ, ಅದರಲ್ಲಿ ಒಬ್ಬರು ಮೊಹಮ್ಮದಿಯರು, ಇನ್ನೊಬ್ರು ಬೇರೆಯವ್ರು ಬಿಟ್ಟರೆ ಇನ್ನು 5 ಜನ ಬ್ರಾಹ್ಮಣರು. ಅದನ್ನ ಅಪಾದನೆಗಳು ಮಾಡ್ತಾ ಇದ್ರು. ಒಬ್ರು ಎಲ್ಲ ತಮಿಳ್ನಾಡು ಇವರು ಅಯ್ಯಂಗಾರ್ಗಳು ಇದ್ರು ಎಲ್ಲ. ಅವರು ಪೂರ್ವಕವಾಗಿ ಅಂಬೇಡ್ಕರ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಆಗಿರೋದು. ಸುಮ್ಮನೆ ಅಂಬೇಡ್ಕರ್ ಅವ್ರನ್ನ ದೂರೋದು, ಈ ರೀತಿ ರಿಸರ್ವೇಶನ್ ತಂದ್ರು ಅಂತ ಹೇಳಿ ಪಾಪ ಅವ್ರ ಮೇಲೆ ಅಪಾದನೆ ತರೋದು ಇದೆಲ್ಲ ತಪ್ಪು. ಯಾಕಂದ್ರೆ 5 ಜನ ಬ್ರಾಹ್ಮಣರ ಇದರಲ್ಲಿ ಇದ್ದಿದ್ದು. ಅದರಲ್ಲಿ ಇನ್ನೂ 2 ಸತ್ತೋಗ್ಬಿಡ್ತಾರೆ. ಅದರಲ್ಲೂ ಬೆಳಗಲ್ ಈಗ ನಮ್ಮ ಬೇರೆಯವ್ರು ಹೇಳಿದ್ರು, ಅವರು ಈ ವಿದೇಶದಲ್ಲಿ ಯಾವ ರೀತಿ ಕಾನೂನುಗಳನ್ನೇ ಅದು ಅಧ್ಯಯನ ಮಾಡ್ಕೊಂಡು ಕಳಿಸ್ಕೊಡ್ತಾರೆ. ಯಾರು ಸ್ವತಃ ಅಂಬೇಡ್ಕರ್ ಅವ್ರಿಗೆ ಕಳಿಸಿ ನೀವೆಲ್ಲ ಹೋಗಿ ವಿದೇಶದ ಅಧ್ಯಯನ ಮಾಡ್ಕೊಂಡು ಬನ್ನಿ, ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಈ ಕರಡು ಸಮಿತಿಗೆ ಅವರು ರಿಪೋರ್ಟ್ ಹೊರಗಡೆ ವಿದೇಶದ್ದೆಲ್ಲ ಅದು ಬಹಳ ಮಹತ್ವವಾದ್ದು. ಯಾವ್ಯಾವ ದೇಶದಲ್ಲಿ ಹಾಗೆ ಇದೆ ಡೆಮಾಕ್ರಸಿ ಅಂತ. ಹಾಗೆ ಪಾಪ ಅದು ಅವ್ರನ್ನ ದೂರೋದು ಅದು ಅನ್ಯತಾ ಸಲ್ಲದದು, ಮಾಡಬಾರ್ದು. ಅವರ ಕೆಳಗಿದ್ದವರೇ ಅವರೇ ದೊಡ್ಡ ವಕೀಲರು, ತಮಿಳುನಾಡು ವಕೀಲರು, ಬಿಹಾರ, ಒರಿಸ್ಸಾ ವಕೀಲರು ಕೊಟ್ಟಂಥದ್ದು. ಪಾಪ ಅಂಬೇಡ್ಕರ್ ಅವರು ಒಳ್ಳೆ ಸಂವಿಧಾನ ಎಲ್ಲ ದೇಶಗಳದ್ದು ಅಳವಡಿಸಿ ಸರ್ವಸಾರ ವೇದ ಶಾಸ್ತ್ರ ಎಲ್ಲವನ್ನೂ ಅಧ್ಯಯನ ಮಾಡಿ ಒಳ್ಳೆ ಸಂವಿಧಾನ ಕೊಟ್ಟರು. ಜೊತೆಗೆ ಫ್ಲೆಕ್ಸಿಬಿಲಿಟಿ, ಹಾಗೆ ಈ ರಿಜಿಡ್ ಸಂವಿಧಾನ ಅಂತ ನಾವು ಅಮೆರಿಕದ ಹೇಳ್ತೀವಿ, ಅಲ್ಲಿ ಏನು ಬದಲಾಯಿಸುವಾಗಿಲ್ಲ. ಸ್ವಾತಂತ್ರ್ಯ ಏನು ಕೊಟ್ಟಿದ್ದಾರೆ, ಯಾವ ಸರ್ಕಾರ ಬಂದರೂ ಅದನ್ನು ಬದಲಾಯಿಸೋಣ. ಡೆಮಾಕ್ರೆಟಿಕ್ ಆಗಲಿ ರಿಪಬ್ಲಿಕನ್ಸ್ ಆಗಲಿ ಚೇಂಜ್ ಮಾಡುವಾಗಿಲ್ಲ. ರಿಜಿಡ್. ಇದು ಫ್ಲೆಕ್ಸಿಬಲ್. ನಾವು ಇಂಗ್ಲೆಂಡನ್ನು ಅನುಸರಿಸೋದು. ಇಂಗ್ಲೆಂಡದ್ದು ಫ್ಲೆಕ್ಸಿಬಲ್, ನಮ್ಮದು ಫ್ಲೆಕ್ಸಿಬಲ್ ಸಂವಿಧಾನ. ಯಾವಾಗ ಬೇಕಾದ್ರೂ ನಾವು ತಿದ್ದುಪಡಿ ಅಮೆಂಡ್ಮೆಂಟ್ಸ್ ಮಾಡ್ಕೊಂಡು ಸುಮಾರು 100 ಅಮೆಂಡ್ಮೆಂಟ್ಸ್ ಆಗೋಗ್ಬಿಟ್ಟಿದೆ. ಆದ್ರೆ ಒಂದ್ಸರಿ ಸುಪ್ರೀಂ ಕೋರ್ಟ್ ಹೇಳ್ತು ಬೇಸಿಕ್ ಸ್ಟ್ರಕ್ಚರ್ನ ಬದಲಾಯಿಸುವಾಗಿಲ್ಲ ಅದು ಅಂತ ಹೇಳಿದೆ. ಬೇಸಿಕ್ ಸ್ಟ್ರಕ್ಚರ್ಸ್ ಏನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ಅದರ ಸ್ಟ್ರಕ್ಚರ್ ಮೂಲಭೂತ ತತ್ವಗಳು ಏನಿದೆ ಅದನ್ನ ಮಾತ್ರ ಬದಲಾಯಿಸಬಹುದು ಅಂತ ಹೇಳಿದೆ. ಅದ್ರ ಮೇಲೆ ಈಗೆಲ್ಲ ಹೋರಾಟ ಮಾಡೋದು. ಬಟ್ ಫ್ಲೆಕ್ಸಿಬಲ್ ಯಾವಾಗ ಬೇಕಾದ್ರೆ ಅಮೆಂಡ್ಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ಮಾತ್ರ ಬದಲಾವಣೆ ಮಾಡಬಹುದು. ಆಮೇಲೆ ಅದಕ್ಕೆ ಸೋಷಿಯಲಿಸ್ಟಿಕ್ ಆಮೇಲೆ ಸೇರ್ಕೊಳ್ತು ಅದು ಅಮೆಂಡ್ಮೆಂಟ್ ಸರ್. ಯಾಕಂದ್ರೆ ಕೆಲವು ವಿದ್ಯಮಾನಗಳು ಚೇಂಜ್ ಆಗ್ತಾನೆ ಇರುತ್ತೆ. ಹಾಗೆ ಅದಕ್ಕೆ ಅನುಗುಣವಾಗಿ ಪೂರ್ವಕವಾಗಿ ಸ್ಪಂದಿಸಬೇಕು ಅನ್ನೋ ದೃಷ್ಟಿ ಮತ್ತು ಶ್ರೇಷ್ಠವಾದ ಸಂವಿಧಾನ ಅದರ ದಿನಾಚರಣೆ ಇವತ್ತು ಆದರ್ಶ ಪ್ರಮಾಣವನ್ನು ಸ್ವೀಕರಿಸಿದೆ. ನೋಡಿ, ಭ್ರಾತೃತ್ವ, ಸಮಾನತೆ ಇಂತಹ ಮಾನವೀಯತೆಯ ಮೌಲ್ಯಗಳಲ್ಲಿ ಅಳವಡಿಸಿರುವಂಥ ಶ್ರೇಷ್ಠವಾದ ಸಂವಿಧಾನ. ಆ ದಿವಸ ಒಂದು ರೀತಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಇದು ಎಲ್ಲರೂ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಅಂತ ನಾನು ಅದು ಹೇಳ್ತಾ ಎಲ್ಲ ಗಣ್ಯರಿದ್ದೀರಿ, ಮಾತಾಡಿದ್ದೀರಿ. ತಮ್ಮೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ.